ನಮಸ್ಕಾರ ಫ್ರೆಂಡ್ಸ್, ಸೂಪರ್ ಮಾಮ್ ಏಮಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೆಕ್ಸ್ಟ್ ವೆಯ್ಟ್ ಲಾಸ್ ಸೀರೀಸಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿರ್ತಾರಲ್ವ ಅವರಿಗೆ ಯಾವೆಲ್ಲ ರೀತಿಯಾದ ಆಹಾರಗಳನ್ನ ಸೇವನೆ ಮಾಡಬೇಕು ಮತ್ತು ಯಾವೆಲ್ಲ ಆಹಾರಗಳ ಸೇವನೆಯನ್ನು ತಡೆಗಟ್ಟಬೇಕು ಮತ್ತು ಅವರ ಡಯೆಟ್ ಪ್ಲೇನ್ ಯಾವ ರೀತಿಯಾಗಿ ಇರೋದ್ರಿಂದ ಥೈರಾಯ್ಡ್ ಸಮಸ್ಯೆ ಇರ್ಬೋದು, PCOS ಸಮಸ್ಯೆ ಇರ್ಬೋದು, ಇದೆಲ್ಲ ಕ್ಯೂರ್ ಆಗುತ್ತೆ ಮತ್ತು ನೀವು ಹೇಗೆ ಬೇಗ ಥೈರಾಯ್ಡ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥೈರಾಯ್ಡ್ ಗ್ರಂಥಿ ಅನ್ನೋದು ನಮಗೆ ಗಂಟ್ಲು ಬಳಿ ಒಂದು ಬಟರ್ಫ್ಲೈ ಶೇಪಲ್ಲಿ ಇರುತ್ತೆ. ಇದು ನಿಮಗೆ ಹೈಪೋಥೈರಾಯ್ಡಿಸಮ್ ಅಥವಾ ಥೈರಾಯ್ಡಿಸಮ್ ಯಾವಾಗ ಆಗುತ್ತೆ ಅಂದಾಗ ಈ ಥೈರಾಯ್ಡ್ ಗ್ರಂಥಿ ಏನು ಥೈರಾಯ್ಡ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡೋದು ಕಮ್ಮಿ ಮಾಡುತ್ತೆ, ಆವಾಗ ನಿಮಗೆ ಹೈಪೋಥೈರಾಯ್ಡಿಸಮ್ ಅಥವಾ ಥೈರಾಯ್ಡಿಸಮ್ ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಕಾಮನ್ ಆಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ಮಹಿಳೆಯರಲ್ಲೂ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಕಾಣಿಸ್ಕೊಳ್ತಾ ಇದೆ. ಇದು ಬಿಕಾಸ್ ಆಫ್ ಅವರ ಲೈಫ್ ಸ್ಟೈಲ್ ಹ್ಯಾಬಿಟ್ಸಿಂದಾನೇ. ಸೊ ನಿಮಗೆ ಥೈರಾಯ್ಡಿಸಮ್ ಅಥವಾ ಥೈರಾಯ್ಡಿಸಮ್ ಆಗಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಅಂತ ಅಂದಾಗ, ಮೊದಲನೇದಾಗಿ ಬಂದು ಏನಾಗುತ್ತೆ ಅಂತಂದರೆ ನಿಮಗೆ ಏನೇ ಊಟ ಮಾಡಿದ್ರು ಅಥವಾ ಏನೇ ಎನರ್ಜಿ ಡ್ರಿಂಕ್ಸ್ ಏನೇ ತಗೊಂಡ್ರೂ ನಿಮಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಯಾವ ಕೆಲಸದಲ್ಲೂ ನಿಮಗೆ ಎನರ್ಜೆಟಿಕ್ ಆಗಿರಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಬಂದು ನಿಮ್ಮ ವೆಯ್ಟ್ ತುಂಬಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ಹೇಳಬೇಕು ಅಂತ ಅಂದರೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ, ನಿದ್ರೆ ಬರಲ್ಲ, ಆಮೇಲೆ ಪಿರಿಯಡ್ಸ್ ಕರೆಕ್ಟಾಗಿ ಆಗಲ್ಲ, ಪಿರಿಯಡ್ಸ್ ಪ್ರಾಬ್ಲಮ್ ಕೂಡ ಉಂಟಾಗುತ್ತೆ. ಇನ್ನೊಂದೇನು ಅಂತ ಅಂದರೆ ನಿಮಗೆ ಡೈಜೆಷನ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಊಟ ಮಾಡಿದ್ರೆ ಬೇಗ ಅದು ಡೈಜೆಷನ್ ಆಗಲ್ಲ ಮತ್ತು ಜಾಯಿಂಟ್ ಪೇಯ್ನ್ಗಳು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ನೀವು ಜಾಸ್ತಿ ವಾಕಿಂಗ್ ಮಾಡಿರಲ್ಲ ಅಥವಾ ಏನೂ ಮಾಡಿರಲ್ಲ, ಆದರೂ ನಿಮಗೆ ಜಾಯಿಂಟ್ ಪೇಯ್ನ್ಗಳು ಜಾಸ್ತಿ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾದ ಸಿಂಪ್ಟಮ್ಸ್ ಇದ್ದರೆ ನಿಮಗೆ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಇದೆ ಅಂತ ಹೇಳಿ ಹೇಳ್ಬೋದು. ಮತ್ತು ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಇರೋರು ಯಾವೆಲ್ಲ ರೀತಿಯಾದ ಆಹಾರಗಳ ಸೇವನೆಯನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಬಂದಾಗ, ಮೊದಲನೇದಾಗಿ ಬಂದು ಸೋಯಾ ಪ್ರಾಡಕ್ಟ್ ಯಾವುದನ್ನು ಕೂಡ ನೀವು ತಗೊಳ್ಳಿಕ್ಕೆ ಹೋಗಬಾರ್ದು. ಸೋಯಾ ಚಂಕ್ಸ್ ಇರ್ಬೋದು, ಸೋಯಾ ಮಿಲ್ಕ್ ಇರ್ಬೋದು, ಟೋಫು ಇರ್ಬೋದು, ಈ ರೀತಿಯಾದ ಯಾವುದೇ ಆಹಾರಗಳನ್ನು ನೀವು ಸೇವನೆ ಮಾಡಬಾರ್ದು. ನೆಕ್ಸ್ಟ್ ಬಂದು ಕ್ಯಾಬೇಜ್ ಇರ್ಬೋದು, ಬ್ರಾಕ್ಲಿ ಇರ್ಬೋದು, ಕಾಲಿಫ್ಲವರ್, ಈ ಫುಡ್ಗಳನ್ನು ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಇದು ಕೂಡ ನಿಮ್ಮ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಮೇಲೆ ತುಂಬಾ ಸೀರಿಯಸ್ ಆಗಿರೋಂಥ ಒಂದು ಪ್ರಭಾವನ ಬೀರುತ್ತೆ. ಆದ ಕಾರಣ ಸೊ ಯಾವ ರೀತಿಯಾದ ಆಹಾರಗಳ ಸೇವನೆನ ಮಾಡೋದ್ರಿಂದ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ನ ಕ್ಯೂರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಬಂದಾಗ, ಮೊದಲನೇದಾಗಿ ಬಂದು ಬ್ರೌನ್ ರೈಸಲ್ಲಿ ರಿಚ್ ಇನ್ ಫೈಬರ್ ಇರೋದ್ರಿಂದ ನಿಮಗೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೂ ಸಹಾಯ ಆಗುತ್ತೆ. ಥೈರಾಯ್ಡ್ ಇರೋರು ವೆಯ್ಟ್ ರೆಡ್ಯೂಸ್ ಮಾಡಲಿಕ್ಕೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ. ಇದಿಷ್ಟೇ ಅಲ್ಲದೆ ನಿಮಗೆ ಥೈರಾಯ್ಡಿಸಮ್ ಬೇಗ ಕ್ಯೂರ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಪಂಪ್ಕಿನ್ ಸೀಡ್ಸ್, ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ನಿಂದ ಬಳಲ್ತಾ ಇರೋರು ಈ ಏನು ಫುಡ್ ಇರುತ್ತಲ್ವ ಪಂಪ್ಕಿನ್ ಸೀಡ್ಸು, ಇದನ್ನು ನೀವು ಅತಿಯಾಗಿ ಸೇವನೆ ಮಾಡ್ತಾ ಬಂದರೆ, ಅಂದರೆ ನಿಮ್ಮ ಡೈಲಿ ಫುಡ್ ಲೈಫಲ್ಲಿ ಇದನ್ನು ಒಂದು ಪಾರ್ಟಾಗಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಬಂದರೆ ಇದು ತುಂಬಾ ಒಳ್ಳೆಯದಾಗುತ್ತೆ. ಸೊ ಮತ್ತು ನೆಕ್ಸ್ಟ್ ಬಂದು ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಇದನ್ನು ಅಷ್ಟೇ ನಿಮ್ಮ ಆದಷ್ಟು ಫುಡ್ಡಲ್ಲಿ ಬಳಸಬೇಕು. ಮತ್ತು ಹೆಸರು ಕಾಳು ಅಥವಾ ಓಲ್ ಮೂಂಗ್ ದಾಲ್ ಏನಿರುತ್ತೆ, ಇದನ್ನು ಕೂಡ ನೀವು ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲ ಫೈಬರ್ ರಿಚ್ ಆಗಿದೆ ಮತ್ತು ವೆಯ್ಟ್ ಕೂಡ ಕಂಟ್ರೋಲಲ್ಲಿ ಇರುತ್ತೆ. ನಿಮ್ಮ ಥೈರಾಯ್ಡಿಸಮ್ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದಿಷ್ಟು ಪಾಯಿಂಟ್ಸ್ನ ನೀವು ನೋಟ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಥೈರಾಯ್ಡಿಸಮ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿಯಾಗಿ ನೀವು ನಿಮ್ಮ ಫುಡ್ ಹ್ಯಾಬಿಟ್ನ ಚೇಂಜ್ ಮಾಡ್ಕೋಬೇಕು ಅಂತೇಳಿ. ಇನ್ನು ನೀವು ಡಯಟಿಂಗ್ ಅಂತ ಬಂದಾಗ ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಅಂದರೆ, ಮಾರ್ನಿಂಗ್ ಎದ್ದ ತಕ್ಷಣ ಒಬ್ಬೊಬ್ರದ್ದು ಲೈಫ್ ಸ್ಟೈಲ್ ಒಂದೊಂದು ಥರ ಇರುತ್ತೆ. ಜನರಲಾಗಿ ಅಂತ ಹೇಳಬೇಕು ಅಂತ ಅಂದಾಗ, ಮಾರ್ನಿಂಗ್ ಎದ್ದ ತಕ್ಷಣ ಆದಷ್ಟು ಚಿಯಾ ಸೀಡ್ಸ್ ವಾಟರ್ ಕುಡಿಲಿಕ್ಕೆ ನೀವು ಡೈಲಿ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ಚಿಯಾ ಸೀಡ್ಸ್ ವಾಟರ್ ಕುಡಿದ್ಮೇಲೆ ಹಾಫ್ ಆನ್ ಅವರ್ ಏನು ತೊಗೊಳ್ಳಿಕ್ಕೆ ಹೋಗಬೇಡಿ. ಹಾಫ್ ಆನ್ ಅವರ್ ಆದಮೇಲೆ ನಿಮಗೆ 1-2 ಅವರ್ಸ್ ಬಿಟ್ಟು ನೀವು ಬ್ರೇಕ್ಫಾಸ್ಟ್ ಮಾಡ್ತೀರಾ ಅಂತ ಅಂದಾಗ, ಆ ಮಧ್ಯದಲ್ಲಿ ನೀವು ಕಾಫಿ, ಟೀ ಇದನ್ನು ಏನು ಸೇವನೆ ಮಾಡಲಿಕ್ಕೆ ಹೋಗಬಾರ್ದು.
ಇನ್ನು ಆ ಮಧ್ಯದಲ್ಲಿ ನಿಮಗೆ ಬೇಕು ಅಂತ ಅನಿಸಿದ್ರೆ ಲೈಕ್ ಡ್ರೈ ಫ್ರೂಟ್ಸ್ನ ತೊಗೋಬೋದು. ಇಲ್ಲ ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡ್ತೀರಾ ಅಂದರೆ ಬ್ರೇಕ್ಫಾಸ್ಟಲ್ಲಿ ಬ್ರೌನ್ ರೈಸ್ ಯೂಸ್ ಮಾಡಿ. ಇದು ತುಂಬಾ ಒಳ್ಳೆಯದು ಥೈರಾಯ್ಡ್ ಇರೋರಿಗೆ. ಮತ್ತು ಓಲ್ ಮೂಂಗ್ ದಾಲ್ ಅಥವಾ ಹೆಸ್ರು ಕಾಳ್ದು ದೋಸೆ ಇರ್ಬೋದು, ಅಥವಾ ಹೆಸ್ರು ಕಾಳು ಕಿಚಡಿ ಇರ್ಬೋದು, ಬ್ರೌನ್ ರೈಸ್ ಯೂಸ್ ಮಾಡಿ ಮಾಡ್ಕೋಬೋದು. ಈ ರೀತಿಯಾಗಿ ವೆರೈಟಿ ಆಫ್ ಫುಡ್ಸ್ನ ನೀವು ಮಾಡ್ಕೋಬೋದು. ಇದು ತುಂಬ ಈಸಿಯಾಗಿ ಡೈಜೆಷನ್ ಆಗುತ್ತೆ ಮತ್ತು ನಿಮ್ಮ ಥೈರಾಯ್ಡಿಸಮ್ ಪ್ರಾಬ್ಲಮಿಂದ ಹೊರಗಡೆ ಬರಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ನೆಕ್ಸ್ಟ್ ಬಂದು ಇನ್ ಬಿಟ್ವೀನ್ ನಿಮಗೆ ಸ್ನ್ಯಾಕ್ಸ್ ಬೇಕಿರ್ತಲ್ವ, ಆವಾಗ ಗ್ರೀನ್ ಟೀ ತೊಗೋಬೋದು. ಇಲ್ಲ ಅಂತ ಅಂದರೆ ಲೈಕ್ ಆ್ಯಪಲ್ ಅಥವಾ ಬೇರೆ ಯಾವುದೇ ಫ್ರೂಟ್ಸ್ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದು, ಇಲ್ಲ ಒಂದು ಬೌಲ್ ವೆಜಿಟೇಬಲ್ ಸಲಾಡ್, ಇಲ್ಲ ಅಂತಂದರೆ ಸ್ಪೌಟ್ಸ್ ತೊಗೋಬೋದು, ಮೊಳಕೆ ಕಾಳುಗಳು. ಈ ರೀತಿಯಾಗಿ ಒಂದು ಸ್ಮಾಲ್ ಬೌಲಲ್ಲಿ ತೊಗೊಳ್ಳಿ. ನೆಕ್ಸ್ಟ್ ಬಂದು ಲಂಚಿಗೆ ಅಂತ ಬಂದಾಗ ಆವಾಗಲೂ ಅಷ್ಟೇ ನೀವು ಫೈಬರ್ ಕಂಟೆಂಟ್ ಇರೋಂಥ ಫುಡ್ಸೇ ತೊಗೋಬೇಕು. ಲೈಕ್ ಇವಾಗ ರಾಜ್ಮಾ ಕರಿ ಇರ್ಬೋದು, ಇಲ್ಲ ಅಂತ ಅಂದರೆ ಕಾಬೂಲಿ ಚೆನ್ನ, ಈ ರೀತಿಯಾದ ಫುಡ್ಸ್ನ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಒಂದು ಬೌಲಷ್ಟು ಮೊಸರನ್ನ ನೀವು ಮಾರ್ನಿಂಗ್ ಕೂಡ ಸೇವನೆ ಮಾಡಿದ್ರೂ ತುಂಬಾ ಒಳ್ಳೆಯದು. ಅದು ಥೈರಾಯ್ಡಿಸಮ್ ಇರೋರಿಗಂತೂ ತುಂಬಾ ಒಳ್ಳೆಯದು. ನೀವು ಎಷ್ಟು ಮೊಸರು ಸೇವನೆ ಮಾಡ್ತೀರಾ ಅಷ್ಟು. ಮತ್ತು ಇನ್ನೂ ಬಂದು ಫುಡ್ ಆದಮೇಲೆ ಸ್ನ್ಯಾಕ್ಸ್ ಟೈಮಿಗೆ ಬಂದ್ರಿ ಅಂತ ಅಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ವಾಲ್ನಟ್ ಇರ್ಬೋದು, ಇಲ್ಲ ಅಂತಂದರೆ ಆಲ್ಮಂಡ್ ಇರ್ಬೋದು. ಇದನ್ನು ಸೇವನೆ ಮಾಡೋದು ನಿಮ್ಮ ಥೈರಾಯ್ಡಿಸಮ್ ಇರೋರಿಗೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ಇದರಲ್ಲಿ ಇರೋಂಥ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ನಿಮ್ಮ ಥೈರಾಯ್ಡಿಸಮ್ನ ಕ್ಯೂರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಇನ್ನು ನೈಟ್ ಟೈಮ್ ಕೂಡ ಅಷ್ಟೇ, ನೈಟ್ ಟೈಮ್ ಏನು ಆಫ್ಟರ್ನೂನ್ ಡಿನ್ನರ್ ಸೇವನೆ ಲೈಕ್ ಲಂಚ್ ಸೇವನೆ ಮಾಡ್ತೀರಾ, ಇದನ್ನೇ ಡಿನ್ನರಿಗೆ ಕೂಡ ನೀವು ಯೂಸ್ ಮಾಡ್ಬೋದು. ಮತ್ತು ನೆನ್ಪಿಟ್ಕೊಳ್ಳಿ, ನೀವು ಡಿನ್ನರ್ ಮಾಡೋದು ಮ್ಯಾಕ್ಸ್ ಟು ಮ್ಯಾಕ್ಸ್ 7 to 7:30 ಇಷ್ಟರಲ್ಲೇ ನೀವು ಮುಗಿಸ್ಬೇಕು ಡಿನ್ನರ್ನ. ಮತ್ತು ಅದಾಗಿ 2 hours ಆದಮೇಲೆ ಲೈಕ್ ಅರಿಶಿಣದ ಹಾಲು ಅಥವಾ ಗೋಲ್ಡನ್ ಮಿಲ್ಕ್ ಏನಿರುತ್ತೆ, ಇದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋನ ಚೆಕ್ ಮಾಡಿ. ಸೊ ಈ ರೀತಿಯಾಗಿ ಗೋಲ್ಡನ್ ಮಿಲ್ಕ್ ತೊಗೋಬೋದು. ಇಲ್ಲ ಅಂತ ಅಂದರೆ ಚಕ್ಕೆ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಕೂಡ ಕುಡಿಬೋದು. ಬಟ್ ಏನು ಅಂತಂದರೆ ಡಿನ್ನರ್ಗೂ ನಿಮ್ಮದು ನೈಟ್ ಲೈಕ್ ಮಲ್ಕೊಳ್ಳೋಕ್ಕೂ ಮುಂಚೆ ಏನು ಹಾಲು ತೊಗೊಳ್ತೀರಾ ಅಥವಾ ಯಾವುದಾದ್ರೂ ವೆಯ್ಟ್ ಲಾಸ್ ಡಿಟಾಕ್ಸ್ ಡ್ರಿಂಕ್ ತೊಗೊಳ್ತೀರಾ, ಇದು ನಿಮಗೆ ಮ್ಯಾಟರ್ ಆಗುತ್ತೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 7 to 7:30ಗೆ ಊಟ ಮುಗಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟೇ ನಿಮ್ಮ ಥೈರಾಯ್ಡ್ ಡಯಟ್ ಪ್ಲಾನ್.